ಪಂಗಡಗಳನ್ನು ನಾವು ಮಾಡ್ಕೊಂಡ್ವಿ. ಯಾಕೆ ಮಾಡ್ಕೊಂಡ್ವಿ? ಇಡೀ ಜಗತ್ತಲ್ಲಿ ಇಷ್ಟು ದೇಶಗಳಿವೆ, ಅದರೊಳಗೆ ರಾಜ್ಯಗಳಿವೆ, ಅದರೊಳಗೆ ಜಿಲ್ಲೆಗಳಿವೆ, ಅದರೊಳಗೆ ತಾಲೂಕುಗಳಿವೆ, ಅದರೊಳಗೆ ಗ್ರಾಮ ಪಂಚಾಯತ್ಗಳಿವೆ. ಅಲ್ಲ, ನಿಜವಾಗಿ ಇವೆಯಾ ಇವು ಅಂತ ಕೇಳಿದರೆ ಇಲ್ವಲ್ಲ. ಎಲ್ಲಿದೆ? ನಾವು ಗೆರೆ ಹಾಕ್ಕೊಂಡಿದ್ದೀವಿ ಅಲ್ವಾ? ಇಲ್ಲಿಗೆ ಈ ದೇಶ ಮುಗಿಯಿತು, ಇಲ್ಲಿಗೆ ಈ ರಾಜ್ಯ ಮುಗಿಯಿತು, ಇಲ್ಲಿಗೆ ಈ ಜಿಲ್ಲೆ ಮುಗಿಯಿತು ಅಂತ ಒಂದು ಗೆರೆಯನ್ನು ನಾವು ಹಾಕ್ಕೊಂಡಿದ್ದೀವಿ. ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ನಮ್ಮ ಅನುಕೂಲಕ್ಕೆ ಹಾಕ್ಕೊಂಡಿದ್ದೀವಿ. ಜಗತ್ತಿನಲ್ಲಿ ಆ ದೇಶ ಈ ದೇಶ ಅಂತಲೇ ಇಲ್ಲ, ಇಡೀ ಜಗತ್ತು ಒಂದೇ, ಭೂಮಿ ಒಂದೇ. ಭೂಮಿ ಒಂದೇ ಅಂದರೆ ಬದುಕೋಕ್ಕಾಗಲ್ಲ. ವ್ಯವಸ್ಥೆ ಅಂತ ಮಾಡುವಾಗ ಏನಾಗುತ್ತೆ, ನಾವು ಅದನ್ನು ಪ್ರತ್ಯೇಕಿಸಿಕೊಂಡು ಆ ಗುಂಪು ಆ ಪಂಗಡ ಅದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ. ವ್ಯವಸ್ಥೆಯ ಕ್ರಮ ಅದು. ನಾವು ಗುರುತಿಸೋದಕ್ಕೆ ಸುಲಭವಾಗುವಂತೆ ಪಂಗಡಗಳನ್ನು ಮಾಡ್ಕೋತೀವಿ, ಸಣ್ಣ ಸಣ್ಣ ಘಟಕಗಳನ್ನು. ಆ ಘಟಕಗಳು ಸೇರಿದ ಒಂದು ದೊಡ್ಡ ಘಟಕವನ್ನು, ಅದು ಸೇರಿದ ಇನ್ನೊಂದು ದೊಡ್ಡ ಘಟಕವನ್ನು, ಹೀಗೆ ಮಾಡ್ಕೊಳ್ತಾನೆ ಮನುಷ್ಯ ಸೌಲಭ್ಯಕ್ಕಾಗಿ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.